ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ. ಒಂದು ರೇಷಿಯೋ ಸ್ಪ್ರೆಡ್ನ ಫಟಾಫಟ್ ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಇದೇನು ಚಾರ್ಟಲ್ ಇದೆ, ಈ ಚಾರ್ಟಲ್ ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಅರೌಂಡ್ 2 hours ಒಂದು ಕ್ಯಾಂಡಲ್ ನಮಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆಯಿತಾ, ಸೇಮ್ ಅದೇ ಥರ ಇಲ್ಲಿರೋದು ಬಂದ್ಬಿಟ್ಟು ಒನ್ ಡೇ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಇದು 2 hours, ಇದು ಒನ್ ಡೇ ಮಾಡ್ತಾ ಇದೆ. ಇದರೊಳಗೆ ಒಂದು ರೇಷಿಯೋ ಸ್ಪ್ರೆಡ್ನ ನಮಗೆ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಇಲ್ಲಿ ಈ ಕನ್ಫರ್ಮೇಷನ್ ಆಧಾರದ ಮೇಲೆ ಯಾವ ಥರ ಕನ್ಫರ್ಮೇಷನ್ ಸಿಗ್ತದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಆಯಿತಾ, ಇಲ್ಲೊಂದು ಕನ್ಫರ್ಮೇಷನ್ ಸಿಗುತ್ತೆ. ಈ ಕನ್ಫರ್ಮೇಷನ್ ಆಧಾರದ ಮೇಲೆ ಆಯಿತಾ ನಾವು ಇವಾಗ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಕನ್ಫರ್ಮೇಷನ್ ಯಾವಾಗ ಸಿಕ್ಕಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೀವು ಕ್ಯಾಂಡಲ್ ಮೇಲೆ ಕರ್ಸರ್ ತೊಗೊಂಬರ್ತೀನಿ. ಆಯಿತಾ, ನೋಡಿ ಇಲ್ಲಿ ಅರೌಂಡ್ 22ನೇ ತಾರೀಕು ಮಧ್ಯಾಹ್ನ 11:15 ನಮಗೆ ಕನ್ಫರ್ಮೇಷನ್ ಸಿಕ್ಕಿದೆ. ಆಯಿತಾ, ಈ ಕನ್ಫರ್ಮೇಷನ್ ಮೇಲೆ ನಾನೊಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತೀನಿ, ಡೆಬಿಟ್ ರೇಷಿಯೋ ಸ್ಪ್ರೆಡ್ನ. ಇವಾಗ ಸೇಮ್ 22 ಅಲ್ಲ, ಎಲ್ಲೋಗೋಣ ವಾಪಸ್. 22 ಮಧ್ಯಾಹ್ನ 11 ಗಂಟೆಯಿಂದ 1:15 ಕ್ಯಾನಲ್ ಕ್ಲೋಸ್ ಆಗುತ್ತೆ. ಅರೌಂಡ್ 1:20 ನಾವು ಸ್ಟ್ರಾಟಜಿ ಕ್ರಿಯೇಟ್ ಮಾಡೋಣ. 5 minutes ಲೇಟಾಗಿ ಕ್ರಿಯೇಟ್ ಮಾಡೋಣ, ಪರವಾಗಿಲ್ಲ, ಏನು ಇಮಿಡಿಯೇಟ್ ಮಾಡಬೇಕಂತೇನಿಲ್ಲ. ಒಂದು ಕ್ಯಾಂಡಲ್ ಬಂದ್ಬಿಟ್ಟು 2 hour ಇರೋದ್ರಿಂದ ಇದು. ಆಯಿತಾ, ನಮಗೇನಾಗುತ್ತೆ, ಒಂದು ಕ್ಯಾಂಡಲ್ ಓಪನ್ ಆಗಿ ಕ್ಲೋಸ್ ಆಗೋಕ್ಕೆ ಅರೌಂಡ್ 2 hours ಆಗುತ್ತೆ. ಅಂದರೆ 11:15 12:15 ಕ್ಯಾಂಡಲ್ ಕ್ಲೋಸ್ ಆಗಿರುತ್ತೆ. ಆಯಿತಾ, ಇವಾಗ ನಾನು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅರೌಂಡ್ ಇವಾಗ ಮಾರ್ಕೆಟ್ ನಡೀತಿದೆ 159. ಆಯಿತಾ, ಈ 159 ನಡೀತಾ ಇದೆ. ಆ ಕ್ಯಾಂಡಲ್ ಕನ್ಫರ್ಮೇಷನ್ ಮೇಲೆ ನಮಗೆ ಮಾರ್ಕೆಟ್ ಒಂದು ಅಂದಾಜು ಮೇಲೆ ಇನ್ನೊಂದು ಎಷ್ಟು ಪಾಯಿಂಟ್ ಹೋಗ್ಬೋದು ಅನ್ನೋದು ಒಂದು ಕನ್ಫರ್ಮೇಷನ್ ಇರುತ್ತೆ. ಅದ್ರ ಮೇಲೆ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಆಯಿತಾ, 159 ಇದೆ, 163 ಅವ್ರು ಇನ್ನೊಂದು 4 ಪಾಯಿಂಟ್ ಹೋಗ್ಬೋದು ಅಂತ ಒಂದು ಕನ್ಫರ್ಮೇಷನ್. 163 ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಿದ್ದೀನಿ. 163 ಕ್ರಿಯೇಟ್ ಮಾಡಿ ಅರೌಂಡ್ ಸೆಕೆಂಡ್ ಬಂದ್ಬಿಟ್ಟು 30 ಪೈಸೆ ಇದೆ. ಇದನ್ನು ಸ್ಟ್ರಾಟಜಿ ಕ್ರಿಯೇಟ್ ಮಾಡಿ ಇಲ್ಲಿ ಲಾಸ್ ಎಷ್ಟಾಗ್ತದೆ, ₹1,890. ಮಾರ್ಕೆಟ್ ಇದೇ ರೇಂಜಲ್ಲಿ ನಿಂತ್ಕೊಂಡ್ರೆ ₹1,890 ಲಾಸ್ ಆಗುತ್ತೆ. ಇದು ಬುಲ್ ಕಾಲ್ ಸ್ಪ್ರೆಡ್ ಇದು. ಆಯಿತಾ, ಇವಾಗ ನಾನು ಕ್ರಿಯೇಟ್ ಮಾಡೋದು ಬಂದ್ಬಿಟ್ಟು ಬುಲ್ ಕಾಲ್ ಸ್ಪ್ರೆಡ್. ಮಾರ್ಕೆಟ್ ಮೇಲೆ ಹೋದರೆ ಮಾತ್ರ ಪ್ರಾಫಿಟ್ ಆಗುತ್ತೆ, ಇಲ್ಲದ್ರೆ ಲಾಸ್ ಆಗುತ್ತೆ. ಇದನ್ನು ರೇಷಿಯೋ ಆಗಿ ಕನ್ವರ್ಟ್ ಮಾಡೋಣ. 2:3 ರೇಷಿಯೋ ಕನ್ವರ್ಟ್ ಮಾಡೋಣ. ಇವಾಗ 2 ಬೈ ಮಾಡಿದ್ದೀನಿ. ಆಯಿತಾ, 3 ಸೆಲ್ ಮಾಡಿದ್ದೀನಿ. ಇವಾಗ ನನಗೆ ಇಲ್ಲಿ ಎಷ್ಟು ಲಾಸ್ ಆಗ್ತದೆ, ₹2,866. ಮಾರ್ಕೆಟ್ ಇದೇ ರೇಂಜಲ್ಲಿ ನಿಂತ್ಕೊಂಡ್ರೆ, ಈ ರೆಡ್ ಲೈನಲ್ಲಿ ನಿಂತ್ಕೊಂಡ್ರೆ ₹2,866 ಲಾಸ್ ಆಗುತ್ತೆ. ಏನಾದರೂ ಈ ಲೈನ್ ಬಿಟ್ಟು ಮೇಲೆ ಬಂದು ನಿಂತ್ಕೊಂಡ್ರೆ ಪ್ರಾಫಿಟ್ ಆಗುತ್ತೆ. ಬಟ್ ಮೇಲೆ ಬರಬೇಕಂತಿಲ್ಲ, ಒಂದು ಸ್ವಲ್ಪ ಬ್ಯಾಕ್ ನಿಮಗೆ ನನ್ನ ಕರ್ಸರ್ ಮೂವ್ ಮಾಡ್ಕೊಂಡಂಗೆ ನಿಮ್ಗೆ ಪ್ರಾಫಿಟ್ ಹೊಡ್ತಾರೆ ನೋಡಿ. ಟುಡೇ P&L ಅಂತಿದ್ದೀರಾ, ಅದು ನೋಡ್ತೀರಾ. ಅದು ನಿಮ್ಗೆ ಮಾರ್ಕೆಟ್ ಮೂವ್ ಆದಂಗೆ ಆಯಿತಾ, ಇಲ್ಲಿ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಪ್ರಾಫಿಟ್ ಬಂದಿರುತ್ತೆ. ನೀವು ರೇಂಜ್ ನೋಡಿಕೊಂಡು ಯಾವಾಗ ಎಕ್ಸಿಟ್ ಆಗಬೇಕಂತ ನಿಮ್ಗೆ ಗೊತ್ತಿರಬೇಕು. ಆ ಎಕ್ಸಿಟ್ ಏನಂದರೆ ಯಾವಾಗಲೂ ಮಾರ್ಕೆಟಲ್ಲಿ ಎಂಟ್ರಿ ಎಕ್ಸಿಟು ನಮಗೆ ಕನ್ಫರ್ಮೇಷನ್ ಗೊತ್ತಿರೋ ಮಾತ್ರ ನಾವು ಪ್ರಾಫಿಟ್ ಮಾಡೋಕ್ಕಾಗದೆ ಕಂಟಿನ್ಯೂಸ್ ಆಗಿ. ಆಯಿತಾ, ನಮಗೆ ಎಕ್ಸಿಟು ಎಂಟ್ರಿ ಪ್ಲಸ್ ಎಕ್ಸಿಟ್ ನಮ್ಗೆ ಕರೆಕ್ಟ್ ಟೈಮ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಬಂದಿರೋ ಪ್ರಾಫಿಟ್ನು ಸಹ ಮಾರ್ಕೆಟ್ ಕೊಡಬೇಕಾಗುತ್ತೆ. ಇವಾಗ ಏನು ಮಾಡ್ತೀನಿ, ಸ್ಟ್ರಾಟಜಿ ಕ್ರಿಯೇಟ್ ಮಾಡಿದ್ದೀನಿ. 1 ಅವರ್ನಲ್ಲಿ ನಾನು ಮೂವ್ ಮಾಡ್ಕೊಂಡು ಹೋಗ್ತೀನಿ. ಆಯಿತಾ, 1 hour ಮೂವ್ ಮಾಡಿದೆ, ಅರೌಂಡ್ ₹220 ನಂಗೆ ಪ್ರಾಫಿಟ್ ಓಡ್ತಾ ಇದೆ. ನೆಕ್ಸ್ಟ್ 1 hour ಮೂವ್ ಮಾಡಿದೆ, ₹780 ಪ್ರಾಫಿಟು. 3ನೇ ಅವರ್ಗೆ 11,000 ಚಿಲ್ಲರೆ. ಅಂದರೆ ಈ ಮಂಡೇ ಸ್ಯಾಟರ್ಡೆ ಸಂಡೇ ರಜೆ ಇತ್ತು. ಫ್ರೈಡೇ ನಾವು ಕ್ರಿಯೇಟ್ ಮಾಡಿದ್ವಿ. ಒಂದು ಕಾಲಿಂದ 2 ಕಾಲ, 2 ಕಾಲಿಂದ 3 ಕಾಲ ಆಯಿತು, ಮುಗಿತು, ಮಾರ್ಕೆಟ್ ಕ್ಲೋಸ್ ಆಯಿತು. ಮತ್ತೆ ಮಂಡೇಗೆ ಇವಾಗ ಆಲ್ಮೋಸ್ಟ್ ಗ್ಯಾಪ್ ಅಪ್ ಆಯಿತು. ಅವಾಗ ₹11,000 ಪ್ರಾಫಿಟ್ ಬಂತು. ನನಗೆ ರಿಸ್ಕ್ ಇದ್ದಿಷ್ಟು ₹2,800 ಮಾತ್ರ ರಿಸ್ಕ್ ಇತ್ತು. ಇವಾಗ ₹11,000 ಪ್ರಾಫಿಟ್ ಬಂದ್ಬಿಟ್ಟಿದೆ. ಇವಾಗ ನಾನು ಎಕ್ಸಿಟ್ ಆಗ್ಬೋದು ಇವತ್ತು. ಆಯಿತಾ, ಇವಾಗ ಇನ್ನೂ 1 hour ಮೂವ್ ಮಾಡ್ತೀನಿ. ₹13,000 ಪ್ರಾಫಿಟ್ ಇದೆ. ಆಯಿತಾ, 15,000 ಚಿಲ್ಲರೆ ಪ್ರಾಫಿಟ್ ಬರ್ತಾ ಇದೆ. ಆಯಿತಾ, 17,000 ಚಿಲ್ಲರೆ ಪ್ರಾಫಿಟ್ ಬರ್ತಾ ಇದೆ. ಇವಾಗ ₹17,400 ಪ್ರಾಫಿಟು, 15,000 ಚಿಲ್ಲರೆ ಪ್ರಾಫಿಟು. ಇವಾಗ ಮಾರ್ಕೆಟ್ ಆಲ್ಮೋಸ್ಟ್ ಎಷ್ಟು ಗಂಟೆ ಆಗಿದೆ, ಮಂಡೇ 25ನೇ ತಾರೀಕು 22 ಕ್ರಿಯೇಟ್ ಮಾಡಿದೆ. 23, 24 ರಜೆ ಇತ್ತು. 25ನೇ ತಾರೀಕು ನಮಗೆ ಆಲ್ಮೋಸ್ಟ್ 2:51 ಪ್ರಾಫಿಟ್ ಎಷ್ಟು ತೋರಿಸ್ತಾ ಇದ್ದೀರಿ, 15,000 ಚಿಲ್ಲರೆ ಪ್ರಾಫಿಟ್ ಓಡ್ತಾ ಇದೆ. ನಮ್ಮದು ಬಂದ್ಬಿಟ್ಟು 28,000 ಮ್ಯಾಕ್ಸಿಮಮ್ ಪ್ರಾಫಿಟ್ ಇರೋದು. ಮಾರ್ಕೆಟ್ ಇಲ್ಲೇ ನಿಂತ್ಕೊಬೇಕು. ನಾಳೆ ಅಕಸ್ಮಾತ್ ಏನೋ ಮಾರ್ಕೆಟ್ ಸ್ವಲ್ಪ ನ್ಯೂಸ್ ಬಂದ್ಬಿಟ್ಟು ಆ ಕಡೆ ಹೋದರೆ ಮತ್ತೆ ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಇವಾಗ ಏನು ಮಾಡಬೇಕಂದ್ರೆ ನಾವು ಮಾರ್ಕೆಟಿಂದ ಎಕ್ಸಿಟ್ ಆಗ್ಬಿಟ್ಟು ಆಚೆ ಬರಬೇಕು. ಆಯಿತಾ, ಯಾಕೆ ಅಂತ ಹೇಳಿದ್ರೆ ನಮ್ಮದೊಂದು ರೂಲ್ಸ್ ಇದೆ. ನಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ನಲ್ಲಿ 20 to 30% ಬಂದರೆ ನಾವು ಮಾರ್ಕೆಟಿಂದ ಆಚೆ ಬರ್ತೀವಿ. ಇಲ್ಲಾಂದ್ರೆ ಯಾವಾಗ ನಮ್ಮ ಸೆಕೆಂಡ್ ಲೆಗ್ ATM ಆಗುತ್ತೆ ಆವಾಗ ನಾವು ಆಚೆ ಬರಬೇಕಂತ ಒಂದು ರೂಲ್ಸ್ ಇದೆ. ಇವಾಗ ನಮ್ಮ ಆಲ್ಮೋಸ್ಟ್ ಸೆಕೆಂಡ್ ಲೆಗ್ ATM ಆಗಿಬಿಟ್ಟಿದೆ. ಇವಾಗ ನಾನು ಮಾರ್ಕೆಟಿಂದ ಆಚೆ ಬರ್ತಾ ಇದ್ದೀನಿ. ಆಯಿತಾ, ಈ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡ್ಕೊಬೇಕಂತ ಹೇಳಿದ್ರೆ ಕಂಟಿನ್ಯೂಸ್ ನನ್ನ ಫಾಲೋ ಮಾಡಿ. ಆಯಿತಾ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಫಾಲೋ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಆಯಿತಾ, ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಚೆನ್ನಾಗಿ ಕಲ್ತ್ಕೊಂಡು ಒಳ್ಳೆ ಪ್ರಾಫಿಟ್ ಮಾಡಿ ಅಂತ ದೇವರ ಕೇಳ್ಕೊತೀನಿ. ಥ್ಯಾಂಕ್ಸ್. ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ.